ಅತ್ಯಂತ ಆದಾಯವನ್ನು ಕೊಡ್ತಾ ಇರುವಂಥ ಜಿಲ್ಲೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಏನಿಲ್ಲಿ ಬಳ್ಳಾರಿಯ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಸುಮಾರಾಗಿ ಹತ್ತತ್ರ 45 ವರ್ಷಗಳ ಕಾಲ ಇಲ್ಲಿ ಭಾಳಷ್ಟು ಜನರು ಬಂದಂಥ ಟೈಮಲ್ಲಿ ಅವರು ಉಳ್ಕೊಳ್ಳೋ ಸಲುವಾಗಿ ಇಲ್ಲೊಂದು ತಂಗುದಾಣಗಳನ್ನು ಮಾಡಿದ್ದಾರೆ. ಅಂದರೆ ಜನರಿಗೆ ಸೆಡ್ ಹಾಕಿ ಕೊಟ್ಟು ಬಿಸಿಲು ಗಾಳಿ ಮಳೆ ಬಂದಂಥ ಟೈಮಲ್ಲಿ ಅವ್ರಿಗೆ ರಕ್ಷಣೆ ಆಗಬೇಕನ್ನೋಂಥ ಕಾರಣದಿಂದ 45 ವರ್ಷಗಳ ಹಿಂದಗಡೆ ಅವತ್ತು ಯೋಚನೆಯನ್ನು ಮಾಡಿ ಹತ್ತತ್ರ 2008ರಲ್ಲಿ ಎಲ್ಲರ ಒತ್ತಾಯ ಮೇರೆಗೆ ಸರ್ಕಾರಗಳು ಮಾಡಿಕೊಟ್ಟಿದ್ದಾವೆ. ಇವತ್ತು ಪರಿಸ್ಥಿತಿ ಏನಪ್ಪ ಅಂದರೆ ಬೀದಿಗಿಳಿದು ಹೋರಾಟ ಮಾಡೋಂಥ ಪರಿಸ್ಥಿತಿಗೆ ಬಂದು ತಲುಪಿದೆ. ಹಂಗಾಗಿ ಒಂದು ಕಡೆ ಇವತ್ತು ಜನರಲ್ಲಿ ಒಂದು ಭಾವನೆಗಳೇನು ಹುಟ್ಟುತ್ತಾ ಇದೆ ಅಂದ್ರೆ ಸರ್ಕಾರ ಇದೇನಾ, ಸರ್ಕಾರ ಸತ್ತಿದೇನಾ ಅನ್ನೋಂಥ ಪ್ರಶ್ನೆ ಕೇಳಬೇಕಾಗುತ್ತೆ. ಒಂದು ಕಡೆ ಕೃಷ್ಣ ಬೈರೇಗೌಡರು ಅವರು ಕಂದಾಯ ಮಂತ್ರಿಗಳು ಇಡೀ ರಾಜ್ಯದಲ್ಲಿ ಎಲ್ಲಿ ವೇಗದಲ್ಲಿ ಹೋಗಿ ದಿಢೀರ್ನೆಂದು ಭೇಟಿ ಕೊಟ್ಟು ಅಲ್ಲಿದ್ದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ತಿರ್ತಾರ. ಭಾಳಷ್ಟು ವಿಧಾನಸಭೆಯಲ್ಲಿ ಭಾಳಷ್ಟು ಜಾಸ್ತಿಯನ್ನು ಓದ್ಕೊಂಡಿರುವಂಥ ಮನುಷ್ಯ. ಯಾವುದೇ ವಿಚಾರವನ್ನು ಬಂದಂಥ ಟೈಮಲ್ಲಿ ದಿಢೀರ್ಗಾಗಿ ಎಲ್ಲ ವಿಚಾರಗಳನ್ನು ತಿಳಿಸೋಂಥ ವ್ಯಕ್ತಿ, ಓದ್ಕೊಂಡಿರೋಂಥ ಮನುಷ್ಯ. ಇವತ್ತು ನಮಗೇನು ಅಂತ ಹೇಳಿದ್ರೆ ಒಂದು ಕಡೆ ಇವತ್ತು ಇಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ದಯವಿಟ್ಟು ತಾವು ಬಳ್ಳಾರಿಗೆ ಬರ್ರಿ, ನಮ್ಮ ಕಚೇರಿಯನ್ನು ನೋಡ್ರಿ, ನಮ್ಮ ಕಚೇರಿಯಲ್ಲಿದ್ದಂಥ ಪರಿಸ್ಥಿತಿಯನ್ನು ತಾವು ತಿಳ್ಕೊಳ್ರಿ. ನಾವು ಎಷ್ಟು ಆದಾಯನೂ ಕೊಡ್ತೇವೆ, ನಮಗೇನು ಮೂಲಭೂತ ಸೌಕರ್ಯಗಳು ಕೊಡ್ತಾ ಇದ್ದಾರೆ ಅನ್ನೋಂಥದ್ದು ನೋಡಲಿ. ನೋಡಿದ ಮೇಲೆ ಮಂತ್ರಿಗಳೇ ತೀರ್ಮಾನವನ್ನು ತಗೊಳ್ರಿ. ಇವತ್ತು ಒಂದು ಕಡೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಜನರು ಬಂದಂಥ ಟೈಮಲ್ಲಿ ಬುದ್ರಲ್ಲಿ ಇವತ್ತು ಅಂದರೆ ಇಲ್ಲಿ ಮಳೆ ಬಂದಂಥ ಟೈಮಲ್ಲಿ ನೀರು ಹೊರಗಡೆ ಹೋಗ್ತಾ ಇಲ್ಲ, ಕೆಸರಿನಲ್ಲಿ ಇವತ್ತು ಸಾಕಷ್ಟು ಜನರು ತೊಂದರೆದಲ್ಲಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಬಂದು ಇವತ್ತು ಮಳೆ ಜಾಸ್ತಿ ಬರ್ತಾ ಇದೆ, ಒಂದು ಕಡೆ ಬಿಸಿಲಿದೆ. ಇಂಥ ಪರಿಸ್ಥಿತಿಯಲ್ಲಿ ಬಂದು ಅಲ್ಲಿದ್ದಂಥ ಏನು ಶೆಡ್ಗಳು ತೆರವುಗೊಳಿಸ್ಬೇಕಂತೇಳಿ ಇಲ್ಲಿದ್ದಂಥ ಜನಪ್ರತಿನಿಧಿಗಳು ಅಂದರೆ ಇವತ್ತು ವಿಶ್ವಾಸ ಅಂದ್ರಿಗಿನ ಜನಪ್ರತಿನಿಧಿಗಳು ಯಾರು ಜನರ ರಕ್ಷಣೆ ಮಾಡಬೇಕಾಯಿತೋ ಆ ಜನಪ್ರತಿನಿಧಿಗಳು ಇವತ್ತು ತೆಗಿರಿ ಅನ್ನಂತ ಬಂದಂಥ ಟೈಮಲ್ಲಿ ಯಾರ ಹತ್ರ ಹೋಗಿ ಕೇಳ್ಕೋಬೇಕು. ಅದಕ್ಕೋಸ್ಕರವಾಗಿ ನಾನು ಮುಂಚೆಯಿಂದ ಕೂಡ ವಿನಂತಿ ಮಾಡ್ತಾ ಇದ್ದೀನಿ, ಈ ಸಬ್ ರಿಜಿಸ್ಟ್ರಾರ್ ಆಫೀಸು ಹೊಸ ಸಬ್ ರಿಜಿಸ್ಟ್ರಾರ್ ಆಫೀಸ್ ಕಟ್ಟ್ರಿ. ಇಡೀ ರಾಜ್ಯದಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅದನ್ನು ಕಟ್ಟಬೇಕಂದ್ರೆ ಆದಾಯ ಕೊಡ್ತಾರೆ ಅಂತ ಜಿಲ್ಲೆ ವಿಜಯನಗರ ಬಳ್ಳಾರಿ ಜಿಲ್ಲೆ ಆಗಿರೋ ಕಾರಣ ದಯವಿಟ್ಟು ಹೊಸ ಸಬ್ ರಿಜಿಸ್ಟ್ರಾರ್ ಆಫೀಸನ್ನು ಕಟ್ಟ್ರಿ. ನಿಮ್ಗೆ ಕಟ್ಟಕ್ಕೆ ಸಮಯ ಆಗುತ್ತೆ ಅಂತ ಹೇಳಿದ್ರೆ ಬೇಕಾದ್ರೆ ಬೇರೆ ಕಡೆ ಶಿಫ್ಟ್ ಮಾಡಿ ಅದನ್ನ ಏನು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಮಾಡಿಕೊಡ್ರಿ, ಎಲ್ಲೇನೋ ಮಾಡಿರಿ, ಅದ್ರ ಬಗ್ಗೆ ನಾನು ಕೇಳೋಕೆ ಹೋಗಲ್ಲ. ಅಲ್ಲಿ ತನಕ ಏನು ಇವತ್ತು ಸಾರ್ವಜನಿಕರಿಗೆ ಬಂದಂಥ ಟೈಮಲ್ಲಿ ಏನು ಕೂಡಲ ಸಲುವಾಗಿ ಏನು ಶೆಡ್ಗಳು ಹಾಕ್ಕೊಟ್ಟಿದ್ರೋ ಅದನ್ನ ಎಂಥ ಪರಿಸ್ಥಿತಿ ಕೂಡ ತೆರವುಗೊಳಿಸಬಾರ್ದು ಅನ್ನೋಂಥದ್ದು ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ. ದಯವಿಟ್ಟು ನಮ್ಮ ಕೃಷ್ಣ ಬೈರೇಗೌಡರು ನೀವು ದಯವಿಟ್ಟು ಬಳ್ಳಾರಿಗೆ ಬರಬೇಕು, ಈ ಸ್ಥಿತಿಗತಿಯನ್ನು ನೋಡಬೇಕು. ನೋಡಿದಂಥ ಟೈಮಲ್ಲಿ ನೀವೇ ಇದ್ರ ಅಂದರೆ ಒಂದು ರೀತಿ ಮನಸ್ಸಿಗೆ ನೋವನ್ನು ತಂದು ಕೊಡೋಂಥ ಕೆಲಸ ಆಗುತ್ತೆ. ಅದಕ್ಕೋಸ್ಕರವಾಗಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲಿದ್ದಂಥ ಏನು ಸ್ಟ್ಯಾಂಪ್ ರೈಟರ್ಸ್ ತುಂಬ ವರ್ಷಗಳಿಂದ ಇದ್ರ ಮೇಲೆ ಅವಲಂಬಿತ ಆಗಿದ್ದಾರೆ. ತುಂಬ ವರ್ಷಗಳಿಂದ ಸುಮಾರಾಗಿ ನನಗೆ ಗೊತ್ತಿರೋ ಪ್ರಕಾರ 2-3 ಜನರೇಷನ್ ಇದ್ರ ಮೇಲೆ ಅದು ಎದಕ್ಕೋಸ್ಕರವಾಗಿ ತೆರವು ಮಾಡ್ತಾ ಇದ್ರೆ ಒಂದು ಗೊತ್ತಾಗಿಲ್ಲ ನಮಗೆ ಮೂಲನೇದು ನಮಗೆ ಮುಂಚೆಯಿಂದ ಕೂಡ ಕೇಳ್ತಾರೆ ಸಬ್ ರಿಜಿಸ್ಟ್ರಾರ್ ಶಿಫ್ಟ್ ಮಾಡ್ರಿ ಅಂತೇಳಿ. ಸೋರ್ತಾ ಇದೆ, ತೊಂದರೆ ಇದೆ, ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಇಲ್ಲಿ ಬಂದಂಥ ಜನರಿಗೆ ಏನು ವ್ಯವಸ್ಥೆನಿಲ್ಲ. ಮುಂಚೆಯಿಂದ ಡಿಮ್ಯಾಂಡ್ ಮಳೆ ಬರ್ತಾ ಇದೆ, ಇಲ್ಲಿ ಕೂಡ್ಲಕ್ಕಾಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕೂಡ ಸೊಳ್ಳೆಗಳು ತರ ಕಡಿಸ್ಕೊಂಡು ಬಿಸಿಲಿಗೆ ಮಳೆಗೆ ಗಾಳಿಗೆ ಎಲ್ಲರೂ ಕೂಡ ಕುಂತು ಕೆಲಸ ಮಾಡೋಂಥ ಟೈಮಲ್ಲಿ ಇವರು ಇಲ್ಲಿ ದಿಢೀರ್ನಂದೇಳಿ ಸರ್ಕಾರ ಈ ನಿರ್ಧಾರ ತಗೊಂಡಂಥ ಟೈಮಲ್ಲಿ ಎಲ್ಲರೂ ಕೂಡ ನೋವಾಗಿದೆ. ಅದಕ್ಕೋಸ್ಕರವಾಗಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ತೆರವುಗೊಳಿಸಬಾರ್ದು ಅನ್ನೋ ಕಾರಣದಿಂದ ಇಲ್ಲಿ ಕುಂತಿದ್ವಿ. ದಯವಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನಾನು ಬೈರೇಗೌಡರನ್ನ ಕಾಂಟ್ಯಾಕ್ಟ್ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗಲ್ಲಿ ಇದ್ದಾರಂತೆ. ದಯವಿಟ್ಟು ಅವರು ಹೊರಗಡೆ ಬಂದ ನಂತರ ಅಲ್ಲಿ ನಾನು ಮಾತಾಡ್ತೀನಿ. ದಯವಿಟ್ಟು ಇದ್ರ ತೆರವುಗೊಳಿಸಂಗಿದ್ರಿಗೆ ನಾವು ಹೋರಾಟ ಅಂತೂ ನಿಲ್ಸೋಕೆ ಹೋಗಲ್ಲ, ತೆರವುಗೊಳಿಸಬಾರ್ದು. ವಿಚಾರ ಹೇಳಿಲ್ಲ ನಮ್ಗೆ, ಏನನ್ನ ಆಕಸ್ಮಿಕವಾಗಿ ಜನರು ಕೊಡ್ತಾ ಇಲ್ಲ, ಅಲ್ಲಿ ಯಾವುದೇ ಸರ್ಕಾರದ ಆದೇಶ ಇಲ್ಲ, ಸರ್ಕಾರದ ಏನಿಲ್ಲ, ಯಾರು ಹೇಳಿಲ್ಲ, ಸುಮ್ಮನೆ ತೆರವುಗೊಳಿಸ್ಬೇಕಪ್ಪ ಅಷ್ಟೇ. ನಾವು ಹೇಳಿದ ಮಾತು ಹೇಳಿದ್ದು ನಡಿಬೇಕನ್ನಂತ ಕಾರಣದಿಂದ ಸರ್ಕಾರ ನಡ್ಕೊಂತದೆ, ನಡ್ಸ್ಕೊಂತದೆ. ಪೊಲೀಸರು ಕೂಡ ಬಂದಿದ್ರು, ಅವ್ರು ಕೂಡ ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ನಾನು ಸಬ್ ರಿಜಿಸ್ಟ್ರಾರ್ ಇವರು ಮೇಡಮ್ ಅವ್ರನ್ನ ಕೂಡ ಡಿ.ಆರ್. ಮೇಡಮ್ ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ನೀವು ಈ ರೀತಿ ಮಾಡೋದು ತಪ್ಪಂದು ಕೂಡ ಹೇಳಿದ್ದೀನಿ. ಅವರು ಪೊಲೀಸರಿಗೆ ಹೇಳಲಾರ್ದಂತೆ ಯಾರಿಗೆ ಹೇಳಲಾರ್ದಂತೆ ಸರ್ಕಾರದ ಒಂದು ಕಟ್ಟಡ ನೋಟಿಸ್ ಕೂಡ ಕೊಡಲಾರ್ದು ಸರ್ಕಾರ ಕಟ್ಟಡನ ಕೆಡಬೇಕಂತ ಹೇಳಿ ಹೋಗ್ತಾ ಇದ್ದಾರೆ. ಅದು ತಪ್ಪು ಅನ್ನಂತ ಮಾತನ್ನು ಕೂಡ ಹೇಳಿದ್ದೀನಿ. ದಯವಿಟ್ಟು ಕೃಷ್ಣ ಬೈರೇಗೌಡ್ರೆ ಬಳ್ಳಾರಿಗೆ ಬರ್ರಿ. ನೀವು ಎಲ್ಲಿ ತನಕ ನನಗೆ ಫೋನಲ್ಲಿ ರೆಸ್ಪಾಂಡ್ ಮಾಡಲ್ಲ ಅಲ್ಲಿ ತನಕ ಇಲ್ಲೇ ನಾನು ಕುಂದಿರ್ತೀನಿ. ಅವ್ರು ಯಾರು ಇಲ್ಲಿದ್ದಂಥ ಜನರಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡೋಂಥ ವ್ಯವಸ್ಥೆ ನಾನು ಮಾಡಿಕೊಡೋಂಥ ಪ್ರಯತ್ನ ಮಾಡ್ತೇನೆ. ನಾನು ಮಾಡಿದ್ದೀನಿ, 2 ಸಲ ಫೋನ್ ಮಾಡಿದ್ದೀನಿ. ಮುಖ್ಯಮಂತ್ರಿಗಳ ಜೊತೆಲಿ ಇದ್ದಾರಂತೆ, ಅವ್ರು ಹೊರಗಡೆ ಬಂದ ನಂತರ ಫೋನ್ ಮಾಡ್ತೀನಿ ಅಂತೇಳಿ ಪಿ ಎಸ್ ಅವರು ಹೇಳಿದ್ದಾರೆ. ಹೋರಾಟ
ಸರ್ಕಾರಂತೆ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನಕ್ಕೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಸಾರ್ವಜನಿಕರಿಗೆ ತೊಂದರೆ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಬರಹಗಾರರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುವುದು ಸಾರ್ವಜನಿಕರಿಗೆ ತೊಂದರೆ ಆಗುವುದು ಸಾರ್ವಜನಿಕರಿಗೆ ತೊಂದರೆ ಆಗುವುದು ಮೂಲ್ಯ ಕಚೇರಿ ಇರುವವರಿಗೆ ರೂಮ್ಗಳು ಕಚೇರಿ ಇರುವವರೆಗೂ ರೂಮ್ಗಳು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ವಿರೋಧಿ ಸರ್ಕಾರಕ್ಕೆ ಜನವಿರೋಧಿ ಸರ್ಕಾರಕ್ಕೆ ಜನವಿರೋಧಿ ಸರ್ಕಾರಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ ಯಾಕಣ ಒಂದು ನಿಮಿಷ ಇದನ್ನಲ್ಲಿ ಹಿಂದೆ ಅಲ್ಲಡ್ಸ್ತೇನೆ ನನಗೆ ಏನಂದ್ರೆ ಯಾರು ನೀನು ಯಾರು ಕೊಟ್ರು ಬಿಡಿ ಹಿಂದಕ್ಕೆ ಹೋಗ್ಬಿಟ್ಟು ಬಿಡ ಆಯ್ತು ನಮ್ಗೆ ಬಾಬಣ್ಣ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.